ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಬುನಿಯಾದ್ ತೋಡಿವಿ ಬೇಸ್ಮಟ್ಟ ಕಟ್ಟಿವಿ. ಅದು ಒಳಗಿತ್ತು, ಸ್ವಲ್ಪ ಮಣ್ಣು ಹಾಕ್ಬೇಕಂತೀಸಿ ನೋಡಿವಿ ನಾವು. ಅದು ಗುತ್ತಿಗೆ ಕೊಟ್ಟಿದ್ದೀವಿ. ಕೊಟ್ಟಿದ್ಮೇಲೆ ಅದು ನಾನು ಹಚ್ಕೇಸಿ ಹೋಗ್ಬಿಟ್ಟಿವಿ. ಹೋಗ್ಕೇಸಿ ಅದು ಏನು ಚಿಕ್ಕ ಅನ್ಕೇಸಿ ಮಂದೆ ಅನ್ನಕತ್ತಿದ್ರು. ನಮಗೆ ಗೊತ್ತಿಲ್ಲ, ಅದು ನಾನು ನೋಡಿಲ್ಲ, ನಾನು ಕೂಲಿ ಹೋಗಿದ್ದೆ. ನನಗೆ ಮತ್ತೆ ಬಂದು ಕೇಸಿ ನೋಡಕತ್ತೀನಿ, ಅದು ತಾಂಬ ಸಿಕ್ಕ ಅನ್ಕೇಸಿ ನೋಡಿನಿ ಅಷ್ಟೇ. ಯಾವಾಗ ನೀವು ಬುನಾದಿ ತೋಡಿರೋದು? ಅದು ಬುನಿಯಾದ್ ತೋಡಿ ಕೇಸಿ ಒಂದ್ ತಿಂಗಳಾಯ್ತು. ಯಾರ್ದು ಬುನಾದಿ ಅದು? ನಂದೇ, ಶೈಜಾದಿ ಅವ್ರ. ಈಗ ಅವು ಇವು ನಾಣ್ಯ ಯಾವ ಸಿಕ್ಕು? ನಾಣ್ಯ ನಿನ್ನೆ 11 ಗಂಟೆಗೆ. 12 ಗಂಟೆಗೆ. ಏನಿದು ಬಂಗಾರದ್ವಾ? ಬಂಗಾರದ ಅಂದ ಕಾಣಕತ್ತದ, ಅದು ಬಂಗಾರದಲ್ಲ. ಅದು ತಾಂಬೆದೈತೆ. ಅದು ತಾಮ್ರದನ? ಈಗ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ್ ಬಂದಿದ್ದಾರೆ. ಯಾರನ್ನ ಕರ್ಕೊಂಡ್ ಬಂದಿದ್ದಾರೆ? ಅವರೇ ನಂಬರ್ ತಗೊಂಡೋಗಿದ್ರು. ನಿನ್ನೆ ನಮ್ಗೆ ನಿಂತ ಕೇಸಿ ಇದು ಫೋಟೋನಲ್ಲಿ ತೆಗೆದು ಕೇಸಿ ಬಂದ್ರು. ಇಲ್ಲಿ ಫೋನ್ ನಂಬರ್ ಇಸ್ಕೊಂಡ್ ಕೇಸಿ ಹೋದ್ರು ಅವರು. ಈಗ ಯಾರಂದ್ರು? ಅವ್ರೆ ಫೋನ್ ಮಾಡ್ಕಿಸಿ 10 ಗಂಟೆಗೆ ಬರ್ರಮ್ಮ ಅಂದ್ರು ಅವ್ರು. ಯಾರ್ಯಾರು ಬಂದಿದ್ರು? ಈಗ ನಾನು, ನನ್ನ ಮಗ, ನಮ್ಮ ಅಣ್ಣ, ನಮ್ ಸತ್ತಾರಣ್ಣ. ಈ ಪೊಲೀಸರು ಏನಂದ್ರು? ಪೊಲೀಸ್ ಏನನ್ನಕತ್ತಾರ, ಸಾಹೇಬ್ರು ಬರಾಕತ್ತಾರ ಅಂತಿಸಿ ಈ 10 ಗಂಟೆಗೆ ಬಂದ್ ಕೇಸಿ ಕುಂತೀವಿ. ಇಲ್ಲಿ ತನ ಏನ್ ಅಂದಿಲ್ಲ ಅವರು. ಎಷ್ಟಿದ್ವಮ್ಮ ಕಾಯಿನ್ಸ್? ಎಷ್ಟಿದ್ವು? ಅದು ಒಂದು ಇತ್ತು 300 ಐತೆ ಅಂತ ಅನ್ನಕತ್ತಾರ ಅವ್ರು. ಜಗ್ಗಿ ವಜ್ಜೆ ಐತೆ ನೋಡ್ರಿ ಸರ್, ನಮ್ಗೆ ಗೊತ್ತಿಲ್ಲ ವಜ್ಜೆ. ಅದು ಯಾವಾಗಿಂದ ಏನಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಿಲ್ಲ. ಅಕ್ಷರ ಏನಂತ ಬರೆದಿದ್ದಾರೆ ಅದರಲ್ಲಿ? ಅದು ಉರ್ದು ಐತೆ ರೀ. ನಮ್ದು ಉರ್ದು ಐತೆ, ಜಾಸ್ತಿ ಉರ್ದುನೇ ಐತೆ. ಅದು ನೋಡಿನಿ ಸರ್. ಇನ್ನು ಇದಾವೆ ಏನಾದ್ರು ನಿಧಿಗಳಲ್ಲಿ ಬುನಾದಿಯಲ್ಲಿ? ಏನಿದ್ದಿಲ್ಲ ನೋಡ್ರಿ ಸರ್, ನಾನ್ ನೋಡಿಲ್ಲ. ಅದು ಅಷ್ಟೇ, ಅದು ತಗೊಂಡ್ಬಂದಿದ್ರ, ಅದು ಅದೇ ಅಷ್ಟೇ ನೋಡಿದ್. ಯಾವಾಗ ಸಿಕ್ಕಿದ್ರಿ ಅದು ನಾಣ್ಯಗಳು? ನಿನ್ನೆ 11 ಗಂಟೆಗೆ ಹಂಗೆ ಸಿಕ್ಕಿದೆ. ಅದು ನಮ್ಮ ತಂದೆಯವರು ಅಲ್ಲಿ ಕೆಲಸ ಮಾಡೋಕೆ ಹೋಗಿದ್ರು. ನಮ್ಮ ಅತ್ತೆ ಅವ್ರ ಮನೆ ಕೆಲಸ ಮಾಡೋಕೆ ಹೋಗಿದ್ರು ನಿನ್ನೆ. ಅದೇ ನಮ್ಮ ತಂದೆ ಮತ್ತೆ ಇಬ್ರು ಇನ್ನ ಸೇರಿ ಕೆಲಸ ಮಾಡೋಕೆ ಹೋಗಿದ್ರು ಅಲ್ಲಿ. ಆ ಸಮಯದಲ್ಲಿ ಅಲ್ಲಿ ತೆಗೆದು ತೋಡುವಾಗ ಅಲ್ಲಿ ಒಂದು ಏನು ಅಂದ್ರೆ ಒಂದು ಸಿಕ್ಕಿದೆ. ಅದು ಯಾವ ಏರಿಯಾದಲ್ಲಿ ಸಿಕ್ಕಿರೋದು? ಅಲ್ಲಿ ಅಂದ್ರೋನಿ ಕಿಲ್ಲ ಅಂತ, ಅದು ಮೇಲೆ ಕಡೆ ಅಲ್ಲಿ ಕೋಟೆ ಸೈಡ್ ಬರುತ್ತೆ. ಅದು ಅಲ್ಲಿ ಸಿಕ್ಕಿದ ನಂತರ ಅದು ನೋಡಿದ್ರೆ ಅಲ್ಲಿ ಯಾವ್ದೋ ವಸ್ತುಗಳು ಇದ್ದು ಅದರಲ್ಲಿ. ಏನೇನು ವಸ್ತುಗಳು ಅಂದ್ರೆ ಅದು ಯಾವ್ದು ಪುರಾತನ ಕಾಲದ ಯಾವ್ದು ನಾಣ್ಯಗಳು ಇದ್ದವು ಅದರಲ್ಲಿ. ಅವು ನೋಡಿ ಎಲ್ಲ ಇದ್ ಮಾಡಿದ್ರು. ಏನ್ ಬಂಗಾರದ್ದು ಅಂತ ಅದು ನೋಡಿದ್ರು. ಅಂದ್ರೆ ಇದ್ದಿಲ್ಲ ಅದರಲ್ಲಿ. ಅದು ತಿಕ್ಕಿದ್ರೆ ಬರೀ ಅದು ರಾಗಿದು ಆ ತರದ್ದು ಬರ್ತಿತ್ತು. ಅದು ಬರ್ತಿದ್ದ ಆ ಸಮಯದಲ್ಲಿ ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಇದ್ ಮಾಡಿದ್ರು ಅವ್ರು. ಮಾಡಿದ್ಮೇಲೆ ಅವರು ಪೊಲೀಸರಿಗೆ ಇನ್ಫಾರ್ಮೇಶನ್ ಕೊಟ್ರು. ಅವರು ಕೊಟ್ಟಿದ್ಮೇಲೆ ಅದು ಏನಿತ್ತು ಸಹ, ಅದು ವಸ್ತು ಏನಿತ್ತು ಅವರಿಗೆ ತಾಂಬಂದು ಅವ್ರಿಗೆ ಕೊಟ್ಟು ಬಿಟ್ರು ಅವ್ರಿಗೆ. ಅಲ್ಲ, ಎಷ್ಟಿದಾವಂತ ಏನು ಗೊತ್ತಾ ನಾಣ್ಯ? ಅದು ಅಂಜಾದ 1 kg ಅಷ್ಟು ಇರ್ಬೋದು. ಅದು ಈಗ ಎಷ್ಟು ಗಂಟೆಗೆ ಸಿಕ್ಕಿರೋದು? ನಿನ್ನೆ ಮಧ್ಯಾಹ್ನ ಒಂದು 12 ನಿಮ್ಮ ತಂದೆಯವರು ಪೊಲೀಸ್ ಸ್ಟೇಷನ್ಗೆ ಬಂದಿದಾರ? ನಮ್ಮ ತಂದೆಯವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಏನಂದ್ರ ಅವರು ನೀವು ಬರ್ರಿ, ನೀವು ಸಾಬ್ರು ಬರ್ತಾರ, ಸಾಬ್ರು ಬಂದ್ಮೇಲೆ ಮಾತಾಡ್ಸಿ ಹೋಗ್ರಿ ಅಂತ ಹೇಳಿದ್ರು ಅವರು. ಈಗ ಅದು ಬುನಾದಿ ತೋಡಿದ್ರೆ ಯಾರ್ದು? ನಮ್ಮ ಅತ್ತೆಯವ್ರದ್ದು. ಅದು ನಮ್ಮ ಅತ್ತೆಯವ್ರದ್ದು ಬುನಿಯಾದ. ನಮ್ಮ ತಂದೆಯವರು ಕೆಲಸ ಮಾಡಕ್ ಹೋಗಿದ್ರು ಅಲ್ಲಿ. ಈ ಹಿಂದೆ ಕೂಡ ಏನಾದ್ರು ಆ ರೀತಿ ಸಿಕ್ಕಿದ್ವು ನಾಣ್ಯ ಅಲ್ಲಿ ಸುತ್ತಮುತ್ತ? ಇಲ್ಲ, ಆ ರೀತಿ ಯಾವ ಸಿಕ್ಕಿಲ್ಲ ಮೊದ್ಲು ಅಲ್ಲಿ. ಈ ಕೆಲಸ ಮಾಡೋ ಆ ಸಮಯದಲ್ಲಿ ಅದು ಕೆಳಗೆ ಬಂದಿದೆ. ಅದು ಏನ್ ಕೆಲಸ ಮಾಡ್ತಿದ್ರು? ಅದು ಬುನಿಯಾದಿ ತೋಡ ಕೆಲಸ ಮಾಡಿದ್ದೆ ಅಲ್ಲಿ ಸಿಕ್ಕಿದ್ದು. ಅದು ಮುಂಜಾನೆ ನೋಡ್ರಿ 6 ಗಂಟೆಗೆ ಭಾರತ ಕೆಲಸ ಮಾಡ್ತೀನಿ ನಾನು. ಎಂಡ ಕಸ ಒಗ್ದು ಆತ ಭಾಷಣ ಕರಾಕ್ ಬಂದಿದ್ದ. ನಾನು ಹೋಗಿದ್ರೆ 10 ಗಂಟೆಗೆ ಮತ್ತೆ ತಳಗ್ ಬಂದಿದ್ವಿ. ಊಟ ಗೀಟ ಮಾಡಿ ಮತ್ತೆ ಹೋಗಿದ್ವಿ. ಆತ ತೋಡಾಕ ಒಂದು ಗಡಿಗೆ ಬಂತು. ಸೂರ್ಯಂದ ಸುರಿದೆ ನಾನು. ಅವು ಏನಿತ್ತೇನಿಲ್ಲ ಹಾಕಂದ ಗುಡ್ಡಿದ ಮೇಲೆ ಹೋದ. ಅವ್ನು ಸತ್ತರು. ನನಗೆ ಕರೆದ ಅಲ್ಲಿಂದ 100 ರೂಪಾಯಿ ಕೊಡ್ತೀನಿ, ಸರಿ ಕುಡಿಬ ಅಂದ. ಅವ್ನ ತಕ್ಕ ಸರಿ ರೊಕ್ಕ ಇದ್ದಿಲ್ಲ. ಇದ್ರೆ ನಿನ್ನ ಮನೆಗೆ ಹೋಗಕತ್ತಿದ್ವಿ ಗಡಿಗೆ ತಗೊಂಡು. ಗಡಿಗಾಗ ಏನೈತಿ ತೋರ್ಸನ್ ಕಾಸಿ. ಒಬ್ಬತ್ತ ಭಾಷಾ ಕಲೆ ಬಿದ್ದು ಇಬ್ಬರು ಜಗಳ ಮಾಡಾಕತ್ತಿ. ಒಬ್ಬತ್ತ ದಡ್ಡಿಗೆ ಬಂದ ಅಲ್ಲಿಂದ. ನಾನು ಅಂದು ಇಬ್ಬರು ಜಗಳ ಮಾಡಾಕತ್ತ ನೋಡಪ್ಪ, ಅದ್ರಾಗ 2 ಕೊಡ್ಬೇಕು ನನಗೆ ಅಂದು. ಕೊಡೋಕ್ಕಿಲ್ಲ ಅಂದ ಆತ. ಫೋನ್ನಾಗ ಇಳಿಸ್ಕೊಂಡು ಬಿಡಪ್ಪ ದಡ್ಡಿ ಫೋನ್ನಾಗ ಅಂದೆ ನಾನು. ಇಲ್ಲೊಂದು ಕಂಪ್ಲೇಂಟ್ ಮಾಡಿ ಅವ್ರ ಹೆಸರು ಮಾಡಿ ಎಲ್ಲರಿಗೆ ಅಂದ್ಬಿಟ್ಟೆ ನಾನು. ಅವ್ರು ಗಡಿಗಿನ ತೋರಿಸಿಲ್ಲ. ಅವ್ರ ಗಡಿಯಾಗ ಏನಿತ್ತು ಏನಿಲ್ಲ ನನಗೆ ಸಂಬಂಧ ಇಲ್ಲ ನೋಡ್ರಿ. ನಾನು ನಿನ್ನೆಯಿಂದ ಅಷ್ಟು ಹೇಳಾಕತ್ತೀನಿ, ಇವಾಗ ಇಷ್ಟು ಹೇಳಾಕತ್ತೀನಿ. ಮನೆ ಯಾರ್ದು? ಅದು ಮನೆ ಗುತ್ತಿಗೆ ಹಿಡ್ದಿದೆ ಅವ್ರು. 3 ವರ್ಷ ಮಣ್ಣು ಹಾಕಕ್ಕೆ ನನಗೆ ಕರ್ಕೊಂಬಂದಿದ್ದೆ ಅವರೇ.
ನಾನೇನು ಮನೆ ಕೆಲಸ ಕೂಡ ಅನ್ಕಸ್ ಹೋಗಿಲ್ಲ. ನಾನು ಸ್ವಲ್ಪ ಅಲ್ಲಿನ ಎಂಡ ಕಸ ಹೊರ್ತೀನಿ, ಮೇವು ಕೊಯ್ತೀನಿ, ಕಸ ಬರ್ತೀನಿ. ನಾನು ಇಷ್ಟು ದಿನ ಈ ಊರಾಗಿದ್ರೆ ನಾನು ಇಂಥ ಕೆಟ್ಟ ಕೆಲಸ ಆಗಿಲ್ಲ, ಒಂದು ಕಳ್ತನ ಮಾಡಿಲ್ಲ. ನಿಮ್ಮ ಹೆಸರು? ರುಕ್ಮಣ್. मैं बुला लेता हूँ. ऊपर से नीचे गिरी गए तो नहीं मालूम. नहीं सुनो तुम्हारा खोदो सिराज खोदो. तुम्हारा क्या पूरा नहीं खोद. नहीं ले रहा हूँ. लकड़ी का तो ना जो घट्टे हंडी का टुकड़ा है. ये अभी 2 दिन हंडी आएगी. हंडी है हाँ, इसलिए छोड़ रहा हूँ. छोड़ो सिराज भी छोड़ो. क्या सुनना निकले लेकर रख लेता ऐसा रख लेता. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.